ಅಂಬೇಡ್ಕರ್ ಅವರು ಯಾಕೆ ಬಹಳ ಮುಖ್ಯ ಆಗ್ತಾರೆ ಅಂತಂದರೆ, ವರ್ಣಾಹತುಶಾಹಿ ಸರ್ವಾಧಿಕಾರದ ವಿರುದ್ಧ ಅವರು ಕಟ್ಟಿದ ಹೋರಾಟ ಅದು ಅಷ್ಟಕ್ಕೆ ನಿಂತಿರಲಿಲ್ಲ. ಬಹಳಷ್ಟು ಜನ ಅಂಬೇಡ್ಕರ್ ಅವ್ರ ಬಗ್ಗೆ ಏನು ಅಂದ್ಕೊಂಡಿರ್ತಾರೆ ಅಂದರೆ, ಅಂಬೇಡ್ಕರ್ ಅಂದರೆ ಮೀಸಲಾತಿ, ಅಂಬೇಡ್ಕರ್ ಅಂತ ಅಂದರೆ ಬರೀ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದವರು, ವರ್ಣಾಶ್ರಮ ಧರ್ಮ ವಿರೋಧ ಮಾಡಿದವರು ಅಂತ ಅಷ್ಟೇ ತಿಳ್ಕೊಂಡಿರ್ತಾರೆ. ಆದರೆ ಅಷ್ಟೇ ಅಲ್ಲ ಅಂಬೇಡ್ಕರ್ ಅಂದರೆ ಎಲ್ಲ ಯುವಜನರು ಇವತ್ತು ಅರ್ಥ ಮಾಡ್ಕೋಬೇಕು. ವಿದ್ಯಾರ್ಥಿ ಯುವಜನರು ಅದ್ಭುತವಾದ ಒಬ್ಬ ಅಧ್ಯಯನಶೀಲ ವಿದ್ವಾಂಸ ಅವರು ಅಂಬೇಡ್ಕರ್ ಅವರು. ಇಡೀ ಭಾರತದ ಚರಿತ್ರೆಯನ್ನು ಮರು ಕಟ್ಟಿದಂತಹ ಒಬ್ಬ ವ್ಯಕ್ತಿ ಅವರು. ಅದನ್ನು ಪುನರ್ರೂಪಿಸ್ತಾರೆ ಭಾರತದ ಚರಿತ್ರೆಯನ್ನು. ಸಾಮಾಜಿಕ ನೆಲೆಯಿಂದ ಭಾರತದ ಸಾಮಾಜಿಕ ಸಂರಚನೆಯನ್ನು, ಭಾರತವನ್ನು ಹೇಗೆ ನೋಡ್ಬೋದು ಎನ್ನುವ ಅಧ್ಯಯನದ ಮುಖಾಂತರವಾಗಿ ಇಲ್ಲಿರುವಂಥ ಶ್ರೇಣೀಕರಣದ ಒಳಸುಳಿಗಳನ್ನೆಲ್ಲ ಅನಾವರಣಗೊಳಿಸಿದವರು ಅಂಬೇಡ್ಕರ್ ಅವರು. ಒಂದು, ನೀವು ಅಂಬೇಡ್ಕರ್ ವಿಚಾರಧಾರೆ ತಿಳ್ಕೋಬೇಕು ಅಂತಂದರೆ 1931 ಸೆಪ್ಟೆಂಬರ್ 15ನೇ ತಾರೀಕು ದುಂಡು ಮೇಜಿನ ಸಭೆಯ ಒಳಗಡೆ ಅವರು ಆಡಿದ ಮಾತುಗಳನ್ನು ತಿಳ್ಕೊಂಡ್ರೆ ಅಂಬೇಡ್ಕರ್ ಚಿಂತನೆಯ ವ್ಯಾಪ್ತಿ ಎಷ್ಟು ದೊಡ್ಡದು ಅಂತ ಗೊತ್ತಾಗತ್ತೆ. ನಿಜ ಅಲ್ಲ, ಅವರು ಮಾತಾಡ್ತಾರೆ ಅಂದರೆ ಅನೇಕರು ಉಳ್ಳವರು ಮತ್ತು ಮೇಲ್ವರ್ಗದವರು ದಲಿತರನ್ನು ದಮನ ಮಾಡ್ತಿದ್ದಾರೆ. ಅದಷ್ಟೇ ಅಲ್ಲ, ಬಂಡವಾಳಶಾಹಿಗಳು ಕಾರ್ಮಿಕರನ್ನು ದಮನ ಮಾಡ್ತಿದ್ದಾರೆ, ಭೂಮಾಲೀಕರು ಗೇಣಿದಾರರನ್ನು ದಮನ ಮಾಡ್ತಿದ್ದಾರೆ, ಪುರುಷ ಪ್ರಧಾನ ಸಮಾಜದ ಒಳಗಡೆ ಹೆಣ್ಣುಮಕ್ಕಳು ಕಷ್ಟಗಳನ್ನು ಅನುಭವಿಸ್ತಿದ್ದಾರೆ. ಈ ಎಲ್ಲವನ್ನು ತೊಡೆದು ಹಾಕಿ ಸಮಾನತೆ ತರೋ ಅಂಥ ಧೈರ್ಯ ನಿಮ್ಮ ಸರ್ಕಾರಕ್ಕಿದೆಯಾ ಅಂತ ಬ್ರಿಟಿಷರನ್ನು ಪ್ರಶ್ನೆ ಮಾಡಿರು ದುಂಡು ಮೇಜಿನ ಸಭೆಯಲ್ಲಿ. ಅಂದರೆ ಅದರ ಅರ್ಥ ಏನಂದರೆ, ಅಂಬೇಡ್ಕರ್ ಮಹಿಳೆಯರ ಪರವಾಗಿ ಮಾತಾಡಿದರು, ದಲಿತರ ಪರವಾಗಿ ಮಾತಾಡಿದರು, ಶ್ರಮಜೀವಿಗಳ ಪರವಾಗಿ ಮಾತಾಡಿದರು, ಗೇಣಿದಾರರ ಪರವಾಗಿ ಮಾತಾಡಿದರು. ಅಂದರೆ ಸಮಾಜದಲ್ಲಿ ಯಾರ್ಯಾರು ದಮನಿತರಾಗಿದ್ದರೋ, ಯಾರ್ಯಾರು ಶೋಷಣೆಗೆ ಒಳಗಾಗಿದ್ದರೋ ಅವರೆಲ್ಲರ ಪರವಾದ ದನಿಯಾಗಿ ಅಂಬೇಡ್ಕರ್ ಅವರು ಮಾತಾಡ್ತಾ ಇದ್ದರು. ಸಹಜವಾಗಿಯೇ ಅಸ್ಪೃಶ್ಯತೆ ಬಹಳ ಆಳದಲ್ಲಿದ್ದಂಥ ಈ ಸಮಾಜದ ಒಳಗಡೆ ಅಸ್ಪೃಶ್ಯತೆಯ ವಿರುದ್ಧದ ಹೋರಾಟ ಮುನ್ನೆಲೆಗೆ ಬಂದಿದ್ದು ತೀರಾ ಸಹಜವಾದ್ದು ಮತ್ತು ಅಗತ್ಯವಾದದ್ದು ಹೌದು. ಎಷ್ಟು ಮಟ್ಟಿಗೆ ಅಗತ್ಯವಾದದ್ದು ಅಂದರೆ, ಈ ಕೆಲವು ವರ್ಷಗಳ ಒಂದು ಅಂಕಿ ಸಂಖ್ಯೆಗಳನ್ನು ನೋಡಿದರೆ ಇನ್ನೂ ನಮ್ಮ ದೇಶದಲ್ಲಿ 1,78,00,000 ಜನ ಕೈಯಲ್ಲಿ ಮಲ ಎತ್ತೋರಿದ್ದಾರೆ. ನೋಡಿ, ಇಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಬಹಳ ಮುಖ್ಯ ಆಗ್ತಾರೆ. ಯಾಕೆ ಅವರು ಅಸ್ಪೃಶ್ಯತೆಯ ವಿರೋಧಿ ಹೋರಾಟ ಬಹಳ ಮುಖ್ಯ? ಅಸ್ಪೃಶ್ಯತೆಯ ವಿರೋಧಿ ಹೋರಾಟವನ್ನು ಅಷ್ಟೇ ಮುಖ್ಯವಾಗಿಸ್ಕೊಳ್ಳಿಲ್ಲ ಅವರು. ನಾನು ಆಗಲೇ ಹೇಳಿದಾಗೆ ಸಮಾಜದ ಎಲ್ಲ ಸ್ತರಗಳಲ್ಲಿ ಯಾರ್ಯಾರು ದಮನಿತರು ಶೋಷಿತರಿದ್ದಾರೋ ಅವ್ರ ಪರವಾಗಿ ದನಿಯನ್ನು ಎತ್ತಿದಂಥವರು, ಬರೆದವರು, ಹೋರಾಟಕ್ಕಿಳಿದಂಥವರು ಅಂಬೇಡ್ಕರ್ ಅವರಾಗಿದ್ದರು. ಒಂದು